ಇವಾಗ ನಮ್ಮ ನಾಯ್ಸ್ ಪೊಲ್ಯೂಷನ್ ಬುಸ್ ಬುಸ್ ಸಾಂಗ್ ಮಾಡುತ್ತೆ. ಬನ್ನಿ ಬರ್ರಿ 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 ಬರ ಮ್ಯೂಸಿಕ್. ಇದು ನಾಗಲೋಕದಲ್ಲಿ ಏನಾದ್ರೂ ಜಿಮ್ ಇದ್ರೆ ಇದೆ ಆಡ್ ಬಿಫೋರ್ ಆಫ್ಟರ್ ಆ ತರ ಇರೋ ಹಾವು ಈ ತರ ಮಾಡ್ತೀವಿ ಅಂತ. ವಾ ಅದ್ ಹೆಬ್ಬಾವು ಇದು ಗಬ್ಬಾವು. ಎದ್ದೇಳ್ರಿ ಮೇಲೆ ವೆಲ್ಕಮ್ ಮಾಡಮ್ಮ ಆಡಿಯನ್ಸ್. ಅಕ್ಕ ತಂಗಿಯರೇ, ನಮ್ಮ ದೊಡ್ಡಣ್ಣನೇ, ನಿಮ್ಮೆಲ್ಲರಿಗೂ ನಮ್ಮ ಮಜಾ ಟಾಕೀಸ್ಗೆ ಸ್ವಾಗತ ಸುಸ್ವಾಗತ. ಅಂತೂ ಇಂತೂ ಆಷಾಢ ಮುಗೀತು. ಬಾಡೋಗಿದ್ದಂತಹ ಗಂಡಸರ ಮುಖದಲ್ಲಿ ಸ್ವಲ್ಪ ನಗು ಕಾಣಿಸ್ತಾ ಇದೆ ನೋಡಿ. ನಮ್ಮ ವಿಜಿಲ ಹೊಸದಾಗಿ ಮದುವೆ ಆಗಿರ್ತಾರಲ್ಲ ಅವ್ರ ಮುಖದಲ್ಲಿ ಇವಾಗ ಆಷಾಢ ಮುಗ್ದಿದೆ ಅಂದ್ಬಿಟ್ಟು ನಗು ಬಂದಿರಿ, ಹೆಂಡತಿ ಬಂದಿರ್ತಾರಲ್ಲ ಅದಕ್ಕೆ. ಹೌದಾ? ಈ ಆಷಾಢ ಮುಗಿದ್ಮೇಲೆ ಶ್ರಾವಣ ಶುರುವಾಗುತ್ತಲ್ಲ, ಆಗ ಬರುವಂತಹ ಅಮಾವಾಸ್ಯೆನೆ ಭೀಮನ ಅಮಾವಾಸ್ಯೆ. ಈ ಅಮಾವಾಸ್ಯೆ ಅನ್ನೋದು ಎಲ್ಲಾ ಹಬ್ಬಗಳಿಗೆ ಒಂಥರ ಬಾಗ್ಲಿದ್ದಾಗೆ. ಇದಾದ್ಮೇಲೆ ಹಬ್ಬಗಳು ಸಾಲಾಗಿ ಬರ್ತಾನೆ ಇರುತ್ತೆ. ಈ ಶ್ರಾವಣ ಮಾಸದಲ್ಲಿ ಅದು ಸ್ಪೆಷಲಿ ನಮ್ಮ ಮಜಾ ಟಾಕೀಸ್ ಅಲ್ಲಿ ನಾವು ಆಚರಿಸ್ತಾ ಇರುವಂತಹ ಮೊದಲನೇ ಹಬ್ಬ ರಕ್ಷಾ ಬಂಧನ. ಇವತ್ತು ನಮ್ಮ ಮಜಾ ಟಾಕೀಸ್ ಅಲ್ಲಿ ನಾವು ರಕ್ಷಾ ಬಂಧನ ಹಬ್ಬವನ್ನ ಆಚರಿಸ್ತಾ ಇದೀವಿ. ಸೊ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮೆಲ್ಲರಿಗೂ ಕೂಡ ಹ್ಯಾಪಿ ರಕ್ಷಾ ಬಂಧನ. ಹಲೋ ಸೃಜನ್ ಸರ್, ನಂದೊಂದು ರಿಕ್ವೆಸ್ಟ್ ಇದೆ. ಫಸ್ಟೇ ಏನು? ಅಲ್ಲಿಗೆ ಬಂದ್ ಹೇಳ್ಬೇಕಾ? ಹೇಳ್ಬೋದಾ? ಬಾಮ್ಮ ಬಾ. ನಿಮಗ್ ರಾಖಿ ಕಟ್ಟಲ್ಲ, ಎದ್ರುಕೋಬೇಡಿ. ಹಂಗಿದ್ರೆ ಓಕೆ. ಸುಮ್ನೆ ಅಲ್ಲೇನೋ ಬಿದ್ದಿತ್ತು ನೋಡಕ್ ಹೋಗಿದ್ದೆ ಅಷ್ಟೇ. ಇವತ್ತು ರಕ್ಷಾ ಬಂಧನ ಅಲ್ವಾ, ಸೊ ನಮ್ ಇಜಿಲಾ ಅಣ್ಣಗೆ ರಾಖಿ ಕಟ್ಬೇಕು ಅಂತ ಅನ್ಕೊಂಡ್ ಬಂದಿದ್ದೀನಿ. ಅವಕಾಶ ಮಾಡ್ಕೊಡ್ತೀರಾ? ಮಿಸ್ಟರ್ ಲೋಕೇಶ್, ಇಂದು ಆನಂದನ ತಾಳಲಾರೆ. ವಾವ್, ಐ ಲವ್ ಇಟ್. ನಿನ್ನ ಹೆಸರು ಏನಕ್ಕಂತ? ಮಾನಸ. ಮಾನಸ. ಓಕೆ ಬೇಬಿ ಮಾನಸ, ಪ್ಲೀಸ್ ಕಾಲ್ ಯುವರ್ ಅಣ್ಣ. ಇಜಿಲಣ್ಣ ರಾಖಿ ಕಟ್ಲಾ? ಮಿಸ್ಟರ್ ಲೋಕೇಶ್, ಅವ್ರಿಗೆ ಪಾಪ ಧರ್ಮ ಸಂಕಟ ಇಲ್ಲ ಅನ್ನಂಗಿಲ್ಲ, ಅದು ಕ್ಯಾಮ್ರಾ ಇದೆ. ರಕ್ಷಾ ಬಂಧನಿನ ನಾನು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ ಯೂಶಲಿ. ಇಂಥ ಟೈಮಲ್ಲಿ ಮಜಾ ಟಾಕೀಸ್ ಅಲ್ಲಿ ಸಿಕ್ಕಾಕೊಂಡಿದ್ದೀನಿ. ಅವ್ರು ಬಂದಾಗ ನಿಮಗೆ ಏನೋ ರಾಖಿ ಕಟ್ತಾ ಇದಾರೆ ಅನ್ಕೊಂಡೆ. ಓಕೆ, ಒನ್ ಇಸ್ ಓಕೆ, ನೋ ಪ್ರಾಬ್ಲಮ್. ಬನ್ನಿ ಬನ್ನಿ ಬನ್ನಿ. ಫಸ್ಟ್ ನಾನ್ ಕಟ್ತೀನಿ, ನನ್ ಫ್ರೆಂಡ್ಸ್ ಎಲ್ಲಾನು ಕರ್ಕೊ ಬಂದಿದ್ದೀನಿ, ಅವ್ರು ಎಲ್ಲಾ ಬಂದ್ ಕಟ್ತಾರೆ. ಯಾರ್ಯಾರು? ಎಲ್ರು ಫಸ್ಟ್ ನಾನ್ ಕಟ್ತೀನಿ. ಒಂದ್ ನಿಮಿಷ ಬಂದೇ ಇರಿ. ಬನ್ನಿ 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 ಬನ್ನಿ. ಬನ್ನಿ 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 ಬನ್ನಿ. ಏನು ಆರಾಮಾಗಿ 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 ಕಟ್ಟಿ, ಆರಾಮಾಗಿ ಕಟ್ಟಿ. ಶಬಾಷ್ ಬಮ್ಮ. ಸರ್ ಹಂಗೆಲ್ಲ ನೀವು ಇದು ಮಾಡ್ಬಾರ್ದು ಸರ್, ಪಾಪ ಎಷ್ಟು ಪ್ರೀತಿಯಿಂದ ಅವರು ಇದು ಮಾಡ್ತಿದ್ದಾರೆ. ಅಲ್ಲ ಸಾಕ್ ಬಿಡ್ರಿ, ಎಷ್ಟು ಅಂತಾರೆ ಸರ್. ತುಂಬಾ ಟೈಮ್ ಆಗುತ್ತೆ. ಎರಡು ಕೈ ಕೊಡಮ್ಮ. ಆ ಕೈ ತಗೊಳಮ್ಮ. ಕಟ್ಬಿಡಿ. ಇಲ್ಲಿಗೊಂದು ಕಟ್ಬಿಡಿ, ಬೇಗ ಕಟ್ಬಿಡಿ. ಅಣ್ಣ ಕಟ್ಬಿಡಿ ಕಟ್ಬಿಡಿ ಕಟ್ಟಿ 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 ನೋಡಿ. ಇಲ್ಲ ಲೋಕೇಶ್, ಕಟ್ಟಿ ಕಟ್ಟಿ ಕಟ್ಟಿ. ಖುಷಿ. ಈ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶ ಎಷ್ಟು ಚೆನ್ನಾಗಿದೆ ಅಂದ್ರೆ ಹೇಳೋದಕ್ಕೆ ನನಗೆ ಮನ್ಸು ತುಂಬಾ ತುಂಬಾ ಕುಣಿದಾಡ್ತಾ ಇದೆ ನೋಡಿ. ತಲೆಗೆ ಒಂದು ಕಟ್ಬಿಡೋಕಾಗಿತ್ತು. ನೋಡ್ರಮ್ಮ, ನೀವೆಲ್ಲ ಇವತ್ತು ಇವ್ರನ್ನ ಅಣ್ಣ ಅಂತ ಪ್ರೀತಿಯಿಂದ ಬಂದು ರಾಖಿ ಕಟ್ಟಿದ್ದೀರಾ. ನಿಮ್ಮೆಲ್ಲರ ಮದುವೆ ಖರ್ಚನ್ನ ನಿಮ್ಮ ಅಣ್ಣನೇ ನೋಡ್ಕೋತಾರೆ, ಧೈರ್ಯವಾಗಿರಿ. ಇಲ್ಲ, ಹ್ಯಾಪಿಯರ್ ನೋ. ಥ್ಯಾಂಕ್ ಯು ಸರ್. ಮಜಾ ಟಾಕೀಸ್ ನಿಮಿಷ ಕೇಳಿಲಿ. ಇವ್ರಿಗೆಲ್ಲ ಮದುವೆ ಖರ್ಚು ವಹಿಸ್ಕೊಳ್ಳಿ, ಪರವಾಗಿಲ್ಲ. ಇಷ್ಟು ಜನ ತಂಗೀರ್ ಸಿಕ್ಕಿದಾರೆ ಅಂತ ಇವ್ರಿಗೆಲ್ಲ ಅದಕ್ಕೆ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ಬಿಡಿ. ಥ್ಯಾಂಕ್ ಯು ಹುಡುಗಿರ. ಓಕೆ, ಕೂತ್ಕೊಳ್ಳಿ, ಹೋಗಿ ಓಡಿ ಬೇಗ. ಅಯ್ಯೋ ಬಾಯಣ್ಣ ಬಾಯಣ್ಣ ಅನ್ಕೊಂಡು. ಪ್ರೇಮ, ನೀವ್ ಯಾಕ್ರಿ ಬಿಟ್ಬಿಡ್ರಿ? ಒಬ್ರು ಎಲ್ಲಾರು ಕಟ್ಬಿಡ್ಯಾರ, ಬನ್ರಿ ನೀವು ಕಟ್ಬಿಡ್ರಿ. ನಂದೊಂದು ಗಿಫ್ಟ್ ಏನು? ಬಂದೆ. ರಾಖಿನ ಇದು? ರಾಖಿ ಈ ದಿನ ನೋಡಕ್ಕೆ ಅಂತಾನೆ ನಾನು ಇನ್ನೂ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಸರ್ ನಾನು. ಅಲ್ಲ ಮಿಸ್ಟರ್ ಲೋಕೇಶ್, ಈ ತರ ನಾ ಸೇಡ್ ತೀರಿಸ್ಕೊಳ್ಳೋದು. ನೋಡಮ್ಮ, ನೀವೆಲ್ಲ ಬಂದು ಸೇಡ್ ತೀರಿಸ್ಕೊಂಡಿದ್ದೀರ ಅಂತ ಕೇಳಿ ನಿಮ್ಮ ಅಣ್ಣನ. ಹಾ, ಸೂಪರ್. ರಕ್ಷಾ ಬಂಧನ ಕಿಕ್ ಸ್ಟಾರ್ಟ್. ಸಮಾಜ್ ಒಂದು ಆಕ್ಷನ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಆ ಸಿನಿಮಾ ಹೆಸರೇ ಟೈಗರ್ ಗಲ್ಲಿ. ಈ ಕಾಡಲ್ಲಿ ಇರ್ಬೇಕಾಗಿರೋ ಟೈಗರ್ ಗಲ್ಲಿಗೆ ಯಾಕೋಯ್ತು, ಏನು ಎತ್ತ ಎಲ್ಲಾದ್ರ ಬಗ್ಗೆನೂ ನಾವು ತಿಳ್ಕೊತಾ ಇದೀವಿ. ವಾಟ್ ಇಸ್ ದಿಸ್ ಟೈಗರ್ ಗಲ್ಲಿ ಅಂತ.
ಸೊ ಇವತ್ತು ಟೈಗರ್ ಗಲ್ಲಿ ಚಿತ್ರತಂಡದವರು ಮಜಾ ಟಾಕೀಸ್ಗೆ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಜೋರಾದ ಚಪ್ಪಾಳೆಯಿಂದ ಶಿವಮಣಿ ಸರ್, ಪೂಜಾ ಲೋಕೇಶ್, ಅಯ್ಯಪ್ಪ, ಯಮುನಾ, ರೋಶ್ನಿ, ಥ್ರಿಲ್ಲರ್ ಮಂಜು ಸರ್ ಅಂಡ್ ಸಾಯಿ ಕೃಷ್ಣ. ಹಾಯ್, ವೆಲ್ಕಮ್ ಸರ್, ವೆಲ್ಕಮ್ ಸರ್, ವೆಲ್ಕಮ್ ಟು ಮಜಾ ಟಾಕೀಸ್. ಹೇಗಿದ್ರಿ ಎಲ್ರು? ಸೂಪರ್, ವೆರಿ ಗುಡ್, ಫುಲ್ ಜೋಶ್ ಅಲ್ಲಿ ಇದ್ರಿ. ಮಾಸ್ಟರ್, ಸೆಕೆಂಡ್ ಟೈಮ್ ಫಾರ್ ಮಜಾ ಟಾಕೀಸ್. ಸೆಕೆಂಡ್ ಟೈಮ್ ಎಲ್ಲ ಓಕೆ. ನಿಮ್ಮ ಟೀಮ್ ಅಲ್ಲಿ ನಮಗೆ ತುಂಬಾ ಬೇಕಾದವ್ರು ಒಬ್ರು ಬರ್ಬೇಕಾಗಿತ್ತು. ಪೂಜಾ ಲೋಕೇಶ್ ಅವ್ರು ಇಲ್ಲಿ. ಹಲೋ ಸುಜನ್ ಲೋಕೇಶ್, ಹಾ ಫಸ್ಟ್ ಟೈಮ್ ಮಜಾ ಟಾಕೀಸ್ ಅಲ್ಲಿ ನನ್ ಪಿಕ್ಚರ್ ಪ್ರಮೋಷನ್ ಬರ್ತಾ ಇದೀನಮ್ಮ. ಅಷ್ಟು ಈಸಿಯಾಗೆಲ್ಲ ಎಂಟ್ರಿ ತಗೊಳಲ್ಲ. ವಿನೋದ್ ಮ್ಯೂಸಿಕ್. ಬನ್ನಿ ಸರ್, ದಯವಿಟ್ಟು ಕಮ್ಮಿ, ಪ್ಲೀಸ್ ಕಮ್ ಕೂತ್ಕೊಳ್ಳಿ. ಟೈಗರ್ ಗಲ್ಲಿ ಚಿತ್ರತಂಡದವ್ರು ಬಂದಿದ್ದೀರಾ, ತಾವು ಪ್ರಮುಖ ಪಾತ್ರದಲ್ಲಿ ಇದ್ದೀರಿ. ಪೂಜಾ ಲೋಕೇಶ್ ಅವರೇ, ನೀವೇ ಇಂಟರ್ವ್ಯೂ ಮಾಡ್ಬಿಡಿ. ನಾನೇ ಇಂಟರ್ವ್ಯೂ ಮಾಡ್ಲಾ? ಹಾ. ಓ ಮೈ ಗಾಡ್, ಯಾರ್ಯಾರು ಏನೇನು ಧಮಾಕಿದ್ದಾರೆ ನೀವೇ ಹೇಳಿ. ಅಯ್ಯಪ್ಪ ಸರ್, ನೀವ್ ಹೇಳಿ ಈ ಚಿತ್ರದಲ್ಲಿ. ನನಗ್ ಗೊತ್ತು ನಿಮ್ ಪಾತ್ರ ಏನು ಅಂತ, ಬಟ್ ನಿಮ್ಮ ಒಂದು ಪಾತ್ರ ಏನು, ಅದರ ಒಂದು ಎಕ್ಸ್ಪೀರಿಯನ್ಸ್. ಮಾತ್ರ ಅಂದ್ರೆ ಇದರಲ್ಲಿ ನಾನು ಜಯರಾಜ್ ಅಂತ ಒಂದು ವಿಲನ್ ಮಾಡ್ತಾ ಇದ್ದೀನಿ. ಏನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಜೋರಾಗಿ ಹೇಳ್ಬೇಕು. ಸಾಕಾ? ವೆರಿ ನೈಸ್. ಸೊ ಟೈಗರ್ ಗ್ಯಾಲಿಯಲ್ಲಿ ನಾನು ಜಯರಾಜ್ ಅಂತ ಪಾತ್ರ ಮಾಡ್ತಾ ಇದ್ದೀನಿ. ಅದು ಒಂದು ಇಂಪಾರ್ಟೆಂಟ್ ವಿಲನ್. ಸೊ ಎಕ್ಸ್ಪೀರಿಯನ್ಸ್ ಅಂದ್ರೆ ಚೆನ್ನಾಗಿತ್ತು, ಬಿಕಾಸ್ ರವಿ ಸಿವತ್ಸ ಡೈರೆಕ್ಷನ್ ಅಲ್ಲಿ ಎನ್ ಕುಮಾರ್ ಅವ್ರ ಮಗ ಯೋಗೇಶ್ ಅವ್ರ ಪ್ರೊಡಕ್ಷನ್ ಅಲ್ಲಿ ಫಸ್ಟ್ ಟೈಮ್ ಯೋಗೇಶ್ ಮಾಡ್ತಾ ಇರೋದು. ಸೊ ವಿರ್ ಆಲ್ ಒನ್ ಟೀಮ್. ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ನೀವು 3 ಜನ ಅಣ್ಣ ತಮ್ಮಂದ್ರೆ ಯಾರಿಗೆ ಬೇಕಂದ್ರೂ ಡಬ್ ಮಾಡ್ಬೋದಲ್ಲ? 4 ಜನ ಆಕ್ಚುಲಿ, ಅಪ್ಪಗಳು ಇದ್ರು. ಯಾರಿಗೆ ಬೇಕಾದ್ರೂ ಡಬ್ ಮಾಡ್ಬಿಡೋದು. ಬಿಸಿ ಆಗಿದ್ರೆ ಓಕೆ, ಅದೇ ಅವ್ರು ಈ ಸಾಯಿ ಕುಮಾರ್ ಸರ್ ಫೋನ್ ಮಾಡ್ತಾರೆ, ಅಯ್ಯಪ್ಪ ಎಲ್ಲಿದೆಯಪ್ಪ ಅಂತ, ಬೆಂಗಳೂರಲ್ಲಿ ನಾನು ಸ್ವಲ್ಪ ಬಿಸಿ ಇದೀನಿ, ಹೋಗಿ ಡಬ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಬಟ್ ಎಲ್ಲಾರ್ದು ಒಂದೇ ತರ ಇದೆ ನೋಡಿ. ವಾಯ್ಸ್ ಎಕ್ಸ್ಟ್ರಾರ್ಡಿನರಿ, ಬೇಸ್ ವಾಯ್ಸ್ ಸರ್, ಫ್ಯಾಂಟಾಸ್ಟಿಕ್. ಸರ್ ಬೇಸ್ ವಾಯ್ಸ್ ಅಂತ ಹೇಳಿದೆ. ಹೇಳಿ ಸರ್, ಹೇಳ್ದೆ ಎಲ್ಲ ಎಕ್ಸ್ಟ್ರಾರ್ಡಿನರಿ. ಅವ್ರ ಬೇಸು, ಅವ್ರ ವಾಯ್ಸು. ಹೇಳ್ದೆ ಬೇಸ್ ವಾಯ್ಸ್ ಅಲ್ಲ ಸರ್, ಅದು ಬೇಸ್ ವಾಯ್ಸು ಸರ್. ಬೇಸ್ ವಾಯ್ಸ್. ಗ್ಯಾಪ್. ಬಟ್ ವೆರಿ ನೈಸ್ ಹೇರ್ ಸ್ಟೈಲ್ ಅಂಡ್ ಥ್ಯಾಂಕ್ ಯು. ಒಟ್ಟವ್ರಿ ಈಗ ಅದೇ ನನ್ನ ಜೀವದ ಆಧಾರ. ಈಗ ಇದು ನೋಡ್ಕೊಂಡೆ ಎಲ್ಲ ಕ್ಯಾರೆಕ್ಟರ್ಸ್ ಬರ್ತಾ ಇದೆ. ಸೊ ಇದಕ್ಕೆ ನಾನು ಈಗ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ದೀನಿ. ವೆರಿ ಗುಡ್, ಸೂಪರ್ ಸರ್. ಹೇಳಿ ಸರ್, ಸಾಯಿ ಕೃಷ್ಣ ಸರ್. ನಾನು ಸೃಜನ್ ಸರ್ನ ಮೀಟ್ ಮಾಡ್ತಿರೋದು ಫಸ್ಟ್ ಟೈಮ್ ಇದು ಅಫಿಷಿಯಲ್ ಆಗಿ. ನನ್ನ ಹೆಸರು ಸಾಯಿ ಕೃಷ್ಣ. ಈ ಸ್ಟೇಜ್ ಮೇಲೆ ನಾನಿರೋ ಕಾರಣ ನಮ್ಮ ತಂದೆಯವರು ಸಾಯಿ ಪ್ರಕಾಶ್ ಅವರು. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ನಾನು ಸಾಯಿ ಪ್ರಕಾಶ್ ಅವ್ರ ಮಗ ಆದ್ರೂ ನಾನು ಸಹಾಯಕ ನಿರ್ದೇಶನ ಕೆಲಸ ಮಾಡಿದ್ದು ರವಿ ಶ್ರೀವಾಸ್ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿ ಅವ್ರ ಪಿಕ್ಚರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ ಇವತ್ತು ಈ ವೇದಿಕೆ ಮೇಲೆ ಇದ್ದೀನಿ ಅಂದರೆ ಅದು ಅದೃಷ್ಟನ, ಇಲ್ಲ ನನ್ನ ಹಾರ್ಡ್ ವರ್ಕಾ, ಇಲ್ಲ ಅವ್ರು ಕೊಟ್ಟಿರೋ ಚಾನ್ಸಾ? ಯಾಕಂದ್ರೆ ನಮ್ಮ ತಂದೆಯವರು ನನ್ನನ್ನು ಮೀಡಿಯಾ ಮುಂದೆ ಇವತ್ತು ಪ್ರಾಜೆಕ್ಟ್ ಮಾಡಲಿಲ್ಲ. ರವಿ ಶ್ರೀವಾತ್ಸ ಅವರೇ ಪ್ರೆಸ್ ಮೀಡಿಯಾ ಮುಂದೆ ಫಸ್ಟ್ ಪ್ರಾಜೆಕ್ಟ್ ಮಾಡಿದ್ದು, ಅಂಡ್ ಇಂಥ ವೇದಿಕೆ ಮೇಲೆ ಕರ್ಕೊಂಡ್ಬಂದಿದ್ದು ಅವರೇ. ಅಂಡ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರ ಜಾನರೇ ಕ್ರೈಮ್, ಬಟ್ ನಮ್ಮ ಮನ್ಸಲ್ಲಿರೋದು ಆ ಒಂದು ಭಾವನೆಯನ್ನ ಅವರು ಸ್ಕ್ರೀನ್ ಮೇಲೆ ತರ್ತಾರೆ. ಸೊ ಈ ಸಿನಿಮಾ ಕೊಟ್ಟಿದ್ದು ರವಿ ಶ್ರೀವಾತ್ಸ ಅವ್ರಿಗೆ ಧನ್ಯವಾದ ಹೇಳಕ್ಕಿಂತ ಅದೇನೋ ಗೊತ್ತಿಲ್ಲ ನಾವಿಬ್ಬರದು. ಸೊ ಅವರು ನನ್ನನ್ನು ಎಂಕರೇಜ್ ಮಾಡಿದ್ದಾಗ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಆ ಶೂಟಿಂಗ್ ವೇಳೆಯಲ್ಲಿ ಒಂದು ಇವರು ಡೈರೆಕ್ಟ್ರು, ಇವ್ರಿಗೆ ಹೋಲ್ಸಿದ್ರೆ ನಾ ಒಬ್ಬ ಚಿಕ್ಕ ಡೈರೆಕ್ಟ್ರು, ಇವ್ರಿಗೆ ಹೋಲ್ಸಿದ್ರೆ ಇವ್ರು ಇನ್ನೂ ದೊಡ್ಡ ಡೈರೆಕ್ಟ್ರು, ಥ್ರಿಲ್ಲರ್ ಮಂಜು ಸರ್ ಇನ್ನೊಬ್ರು ಡೈರೆಕ್ಟ್ರು. ಇಷ್ಟು ಡೈರೆಕ್ಟರ್ಗಳ ಮುಂದೆ ನಾವು ಆಕ್ಟ್ ಮಾಡ್ತಾ ಇದೀವಿ. ಆಮೇಲೆ ಇನ್ನೊಬ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನು ಡೈರೆಕ್ಟ್ರೇ ಮ್ಯಾಥ್ಯೂ, ಡೈರೆಕ್ಟ್ರೇ ಪಾಪ ಅವ್ರಿಲ್ಲ. ನಾನು ಅವ್ರನ್ನ ನೆನ್ಸ್ಕೋಬೇಕು, ಆನಂದ್ ಸರ್ ಅಂತ ಡೈರೆಕ್ಟ್ರು. ಶೂಟಿಂಗ್ ಆದ್ಮೇಲೆ ತೀರ್ಕೊಂಡಿದ್ದಾರೆ. ಆಕ್ಚುಲಿ ನೀವು ಹೇಳ್ತಾ ನಂಗೆ ರಿಯಲೈಸ್ ಆಗ್ತಾ ಇದೆ, ಇಷ್ಟೊಂದು ಡೈರೆಕ್ಟರ್ ಅಂತ ನಾವ್ ಅಷ್ಟು ಜನ ಡೈರೆಕ್ಟರ್ಸ್ ಮಧ್ಯೆ ಆಕ್ಟ್ ಮಾಡಿದ್ದಕ್ಕೆ ಐ ಥಿಂಕ್ ವಿ ಆರ್ ರಿಯಲಿ ಗ್ರೇಟ್. ಭಯ ಐ ನೋ, ಓ ಗಾಡ್. ಬರೀ ಶಿವಮಣಿ ಸರ್, ಈ ನಮ್ಮ ಕನ್ನಡ ಸಿನಿಮಾದಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟು ಒಳ್ಳೆ ಡೈರೆಕ್ಟರ್ ಅಂತ ಹೆಸರು ಮಾಡಿದವರು. ಇವಾಗ ಆಕ್ಟಿಂಗ್ ಕಡೆ ಒಲವು. ಹೌದು. ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಹೆಂಗೆ ಸರ್? ಅದು ಆಕ್ಚುಲಿ ನಾನು ಐ ಆಮ್ ಫ್ರಮ್ ಥಿಯೇಟರ್, ಕಲಾಕ್ಷೇತ್ರದಲ್ಲಿದ್ದವನು ನಾನು. ಆರ್ ನಾಗೇಶ್ ಅಂತ ದೊಡ್ಡ ಥಿಯೇಟರ್ ಆಕ್ಟಿವಿಸ್ಟ್, ಅವ್ರ ಜೊತೆ ಅವ್ರ ತಂಡದಲ್ಲಿ ಜನನಾಟ್ಯ ಮಂಡಳಿ ಅಂತ ಅದರಲ್ಲಿದ್ದೆ. 82 to 86 ಐ ವಾಸ್ ಇನ್ ಥಿಯೇಟರ್. ಆಕ್ಟರ್ ಆಗ್ಬೇಕು ಅಂತಾನೆ ಬಂದೆ ನಾನು ಇಂಡಸ್ಟ್ರಿಗೆ. ಯಾರೋ ಹೇಳಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜಾಯ್ನ್ ಆಗ್ಬಿಡಿ, ಡೈರೆಕ್ಟರ್ ನಿಮ್ ಪ್ರತಿಭೆ ನೋಡ್ಬಿಟ್ಟು ಒಂದು ಅವಕಾಶ ಕೊಡ್ತಾರೆ ಅಂತ. ಅಲ್ಲಿಂದ ಹಂಗೆ ಆ ಕಡೆಯಿಂದ ಬೇರೆ ಕ್ರಾಸ್ ರೂಟ್ ಶಾರ್ಟ್ ಕಟ್ ಟ್ರೈ ಮಾಡಿದೆ. ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಆಗ್ತಾ ಆ ಕೆಲಸದ ಮಜಾನೇ ಬೇರೆ ಇತ್ತು. ಡೈರೆಕ್ಟರ್ ಆದೆ, ದೊಡ್ಡ ಸಕ್ಸಸ್ ಸಿಕ್ಬಿಡ್ತು. ರಾಜಕೀಯ, ಗೋಲಿಬಾರ್, ಸ್ವಾತಿ, ಆತರ ನೋ ಟರ್ನ್ ಬ್ಯಾಕ್. ಆಮೇಲೆ ಸುಮಾರು ಜನ ಕೇಳಕ್ ಶುರು ಆದ್ರು, ವಿಲನ್ ಮಾಡಿ, ಸಪೋರ್ಟಿಂಗ್ ಮಾಡಿ, ಅದ್ ಮಾಡಿ, ಇದ್ ಮಾಡಿ ಅಂತ. ಯಾವ್ದು ಎಕ್ಸೈಟಿಂಗ್ ಆಗಿ ಅನಿಸ್ಲಿಲ್ಲ. ಸೊ ರವಿ ಈ ಕ್ಯಾರೆಕ್ಟರ್ ಕರೆದಾಗ ಐ ಫೆಲ್ಟ್ ಎಕ್ಸೈಟೆಡ್. ಸೂಪರ್. ಸೊ ರವಿ ಹೇಗೆ ಅಂದ್ರೆ
ಇಲ್ ಕ್ರಿಯೇಟ್ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಸ್, ಫುಲ್ಲಿ ಲೋಡೆಡ್ ಸಿನಿಮಾಸ್. ಯಾರೇ ಆದ್ರೂ ಈ ಪಾತ್ರ ನಾನು ಮಾಡಬೇಕು ಅಂತ ಅನ್ಸುವಂತ ಒಂದು ಪಾತ್ರಗಳಾಗಿರುತ್ತೆ. ಸೊ ಐ ಡಿಡ್ ಇಟ್. ಥ್ಯಾಂಕ್ ಯು. ಹಾ ರೋಶ್ನಿ, ಈ ಫಿಲ್ಮ್ ಅಲ್ಲಿ ನಾನು ACP ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ಮೀರಾ ಸೇನ್ ಅಂತ ಒಂದು ಕ್ಯಾರೆಕ್ಟರ್. ಸ್ಟಾರ್ಟಿಂಗ್ ಇವಾಗ ಎಂಟರ್ ಆಗ್ತಿರೋದು ಫಿಲ್ಮ್ ಇಂಡಸ್ಟ್ರಿಲಿ ಗಾಟ್ ಅ ವೆರಿ ಡಿಫ್ರೆಂಟ್, ಒಂಥರ ಒಂದು ರಗಡ್ ಪರ್ಫಾರ್ಮೆನ್ಸ್ ಕೊಡೋಂತ ಕ್ಯಾರೆಕ್ಟರ್ ಸಿಕ್ಕಿದೆ ಈ ಫಿಲ್ಮ್ ಅಲ್ಲಿ. ಸೊ ಹ್ಯಾವ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಮೇನ್ ಆಗಿ. ಅವರೇ ನನ್ ಕಾನ್ಫಿಡೆನ್ಸ್ ತುಂಬಿ ಡೈಲಾಗ್ಸ್ ನ ರಿಪೀಟ್ ಮಾಡಿಸಿ, ಮಾಡ್ಯುಲೇಷನ್ಸ್ ಇರ್ಲಿ. ಕಾನ್ಫಿಡೆನ್ಸ್ ಹೆಂಗ್ ತುಂಬಿಸ್ತಾರೆ, ಜೇಬಲ್ ತುಂಬಿಸ್ತಾರೆ, ಹೆಂಗೆ ಅದು ನಮ್ಗೆ ಗೊತ್ತಿಲ್ಲ ಇನ್ನ. ಹೆಂಗೆ ಅಂದ್ರೆ ಉಗಿತಾರೆ, ಕೂರಿಸ್ತಾರೆ, ಏಳು ಡೈಲಾಗ್ ನ ಕಲಿ ಮಾಡು ಅಂತಾರೆ. ಆ ಥರ. ಕಾನ್ಫಿಡೆನ್ಸ್ ತುಂಬಿಸೋದಾ? ಮತ್ತೆ ಓ, ಎಷ್ಟ್ ದಿನ ಶೂಟಿಂಗ್ ಮಾಡಿದೆ ಪ್ರೀತಿ? ತುಂಬಾ ದಿನ ಮಾಡಿದ್ವಿ shoot. ಎಷ್ಟು ಮಿಸ್ ಮಾಡ್ಕೊಂಡೆ ನಾನು ಯಾರನ್ನ? ನನ್ನ. ಪೂಜಾಗ್ ಹೇಳ್ತಿದ್ದೆ, ಹಾ. ಇಲ್ಲೇ ಕೂತಿದ್ದೀನ, ಓ, ನಿನ್ನ ಎದುರಿಗೆ ಕೂತಿದ್ದೀನಿ. So what? ಕೇಳಿದೆ ಎಷ್ಟು ಮಿಸ್ ಮಾಡ್ಕೊಂಡೆ ಅಂತ. ಕರ್ಮ, ಹೇಳಮ್ಮ ಎಷ್ಟ್ ಮಿಸ್ ಮಾಡ್ಕೊಂಡ. ಕೇಳ್ತಿದ್ದೆ ಯಾವಾಗ ಮಜಾ ಹೆಂಗೆ ಲೋಕೇಶ್, ನೀವು ಮತ್ತು ಅವರು ಹಳೆ ಪರಿಚಯನಾ? ಹಾ, ಇಲ್ಲ, ತುಂಬಾ ಎಳೆ ಪರಿಚಯ. ಇರಿ ಸರ್. ಮಜಾ ಟಾಕೀಸ್ ಮೇನ್ ಆಗಿ ಬರೋದೇ ನಿಮ್ ನೋಡೋಣ ಅಂತ. ಸೊ ಇಟ್ಟಳಮ್ಮ ಕಿವಿಗೆ ಇಟ್ಟಳಮ್ಮ ಹೆಸರು ಕೇಳದೆ. ಮಂಜು ಸರ್ ಹೇಳಿ ಸರ್. ಈ ಸಿನಿಮಾದಲ್ಲಿ ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಹಾ. ನಾನು ಫೈಟ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಹಾ. ಇವ್ರು ಇಲ್ಲೆಲ್ಲ ಕೂತಿದಾರಲ್ವಾ, ಇವ್ರು ನೋಡೋದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದ್ದಾರೆ ಎಲ್ಲರೂ. ಹೌದು ಪೂಜಾ ಅವರು ಜಡ್ಜ್ ಪಾತ್ರ, ಹೌದು. ಅವ್ರ ಎಂಟ್ರಿಯಿಂದ ಹಿಡಿದು ಇವ್ರು 3 ಜನ ಬ್ರದರ್ಸ್, ಅಣ್ಣ ತಮ್ಮದ್ರ ಪಾತ್ರ. ಇವರು ಪೊಲೀಸ್ ಆಫೀಸರು, ಇವರು ಹೀರೋಗೆ ಮದರ್, ನಮ್ಮ ನೀನಾಸಂ ಸತೀಶ್ ಅವ್ರಿಗೆ ಮದರ್ ಕ್ಯಾರೆಕ್ಟರ್. ಇಲ್ಲಿ ಇಷ್ಟು ಸಾಫ್ಟ್ ಇದಾರಲ್ಲ, ಅಲ್ಲಿ ಸ್ಕ್ರೀನ್ ಅಲ್ಲಿ ಒಬ್ಬೊಬ್ರು ನಾನು ಹೇಳ್ದಂಗೆ ಹುಲಿಗಳ ತರ ಕಾಣಿಸ್ತಾರೆ. ವೈಲೆಂಟ್. ಟೋಟಲ್ ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಬಂದಿದೆ. ಈ ಸಿನಿಮಾದಲ್ಲಿ ಏನ್ ಬೇಕು ಎಲ್ಲ ಇದೆ. ಎಂಟರ್ಟೈನ್ಮೆಂಟ್ಗೆ ಬಹಳ ಖುಷಿ ಆಗುತ್ತೆ. ಸೂಪರ್. ಹಿಂದಿ ಯಮ್ಮು ಬೇಬಿ, ಕಮಾನ್ ಬೇಬಿ, ಟೆಲ್ ಮಿ ಅಬೌಟ್ ದ ಸಿನಿಮಾ. ಈ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ತಿಳಿಸಿ. ವಿಸ್ತಾರವಾಗಿ ತಿಳಿಸ್ಬೇಕಾ? ಬೇಡ, ಸಂಕ್ಷಿಪ್ತವಾಗಿ. ದುರ್ಗಮ್ಮ ಅನ್ನೋ ಒಂದು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ನ ನಾನು ಇದ್ರಲ್ಲಿ ನಿಭಾಯಿಸಿದ್ದೀನಿ. ಅಂತ ಒಂದು ಪಾತ್ರ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗಿದೆ. ಡೈಲಾಗ್ಗಳಂತೂ ಸುರಿಮಳೆ ತರ ಇದೆ. ಆ ಪಾತ್ರವನ್ನ ರವಿ ಸರ್ ಹೆಂಗೆ ಆಕ್ಟ್ ಮಾಡಕ್ ಹೇಳ್ಕೊಡ್ಲಿಲ್ಲ, ಅವರು ಅದನ್ನ ಅನುಭವಿಸೋದಕ್ಕೆ ಹೇಳ್ಕೊಟ್ರು. ತುಂಬಿಟ್ಟಿದ್ರು. ಎಲ್ಲಿಂದ ಅಂತ ಕೇಳ್ತೀರಾ, ಎಲ್ಲಿಂದ ಎಲ್ಲಿವರೆಗೆ ಅಂತ ಕೇಳ್ತೀರಾ ನೀವು. ನಿಮ್ ಕ್ವಶನ್ ನನಗೆ ಗೊತ್ತು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಆ ಪಾತ್ರ ತುಂಬಿಟ್ಟಿದ್ರು ನಂಗೆ. ಸೊ ಹಂಗಾಗಿ ಇನ್ನೂ ಹೋಗಿಲ್ಲ ಆ ಪಾತ್ರ ನನ್ನ ಬಿಟ್ಟು, ಹಂಗೆ ಕೂತ್ಕೊಂಡಿದೆ. ಸೊ ಅಂತ ಒಂದು ಡೈನಾಮಿಕ್ ಪಾತ್ರ ನಾನು ಮಾಡಿದೀನಿ ಟೈಗರ್ ಗಲ್ಲಿಲಿ. ಆಮೇಲೆ ನಿಮ್ ಅಕ್ಕನ ಬಗ್ಗೆ ಒಂದು ವಿಚಾರ ಹೇಳ್ಬೇಕು. ಹೇಳಿ. ನಾನು ರೋಶ್ನಿ ಎಲ್ಲ ಓಕೆ, ಇವತ್ತು ಪೂಜಾ ಲೋಕೇಶ್ ಅವ್ರು ಬರ್ತಾ ಇದಾರೆ ಸೆಟ್ಗೆ ಅಂತ ಹೇಳ್ಬಿಟ್ಟಿದ್ರು. ಟೆನ್ಷನ್ ನಮ್ಗೆ, ಅಷ್ಟು ದೊಡ್ಡ ಆರ್ಟಿಸ್ಟ್ ಜೊತೆ ನಾವಿವತ್ತು ಮಾಡ್ಬೇಕಲ್ಲಪ್ಪ ಅಂತ ಅಷ್ಟು ಟೆನ್ಷನ್ ಅಲ್ಲಿ ಇದ್ವಿ ನಾವು. ಬೇಬಿ ಬೆಳಗ್ಗೆ ಬಂದ್ರು, ಸಂಜೆ ಹೋಗೋ ಅಷ್ಟರಲ್ಲಿ ಪೂಜಾ ಗೋ ಆ ಲೆವೆಲ್ ಆಗ್ಬಿಟ್ವಿ ನಾವು. ಎಷ್ಟು ಸಿಂಪಲ್ ಅಂಡ್ ಹಂಬಲ್ ಪರ್ಸನ್ ಅಂದ್ರೆ ಪೂಜಾ ಅವರು. ಯುನೋ, ಗ್ರೇಟ್ ವರ್ಕಿಂಗ್ ವಿತ್ ಹರ್. ಅದನ್ನ ಹೇಳ್ಬೇಕಾಗಿತ್ತು ಸೃಜನ್ ಬೇಬಿ ನಿಮ್ಗೆ. ಆಕ್ಚುಲಿ ಫಸ್ಟ್ ಡೇ ಹೋದಾಗ ನನಗೆ ಐ ವಾಸ್ ಆಕ್ಚುಲಿ ಶಾಕ್. ಒಂದ್ ಸ್ಮಾಲ್ ರೂಮ್, ಅದ್ರಲ್ಲಿ ಒಂದು 25 ಜನ ರೌಡಿಗಳು. ಅಂದ್ರೆ ಒಬ್ಬ ಏನಾಯ್ತು? ನೀವು ಈ ಪಿಕ್ಚರ್ ಅಲ್ಲಿ ಮಾಡಿದ್ರೆ ಹೇಳ್ಬೇಕು ತಾನೆ, ನಮ್ಗೆ ಗೊತ್ತಾಗುತ್ತೆ. 25 ಜನ ರೌಡಿಗಳು. ಅಂಡ್ ನಾನೊಬ್ಳು ಒಳಗಡೆ ಹಿಂಗ್ ಬಂದ್ರೆ ಎಲ್ಲರೂ ಹಿಂಗ್ ಕೂತಿದಾರೆ, ಒಬ್ಬ ಹಿಂಗ್ ಕೂತಿದ ಅಂದ್ರೆ ಶಾರ್ಟ್ ಅಲ್ಲಿ ಇದ್ದಿದ್ದು. ಅಂಡ್ ಫುಲ್ ಡಿಮ್ ಲೈಟ್, ಇಟ್ ವಾಸ್ ಸೋ ನ್ಯಾಚುರಲ್ ಅಂಡ್ ಸೋ ಪವರ್ಫುಲ್ ಅಂತಂದ್ರೆ. ಅಂಡ್ ಐ ಪ್ಲೇ ಅ ಜಡ್ಜ್ ಇನ್ ದಿಸ್. ಇದ್ರಲ್ಲಿ ಥ್ಯಾಂಕ್ಸ್ ಟು KV ರಾಜು ಸರ್, ಬಿಕಾಸ್ ಅವರೇ ನನ್ನ ಹೆಸರನ್ನ ಸಜೆಸ್ಟ್ ಮಾಡಿದ್ದು. 12 ವರ್ಷದ ನಂತರ ದಿಸ್ ಇಸ್ ಮೈ ಕಮ್ ಬ್ಯಾಕ್ ಮೂವಿ. Thanks to my producer as well, and a big thanks to Ravi Srivatsa sir for asking me for the role. ಸೂಪರ್ ಅಲ್ಲ? ರವಿ ಶ್ರೀವತ್ಸ ಅವರು ಕೇಳ್ಬೇಕು, ಹೋಗಿ ಯಾರಿಗೆ ಜಡ್ಜ್ ರೋಲ್ ಕೊಟ್ಟಿದ್ದಾರೆ? ಚಿಕನ್ ತಿಂತಾ ಇದ್ರೆ ಕೈಯಿಂದ ಕಿತ್ಕೊಂಡ್ಬಿಡ್ತೀನಿ ನೋಡು, ಚಾಕ್ಲೇಟ್ ತಿಂತಾ ಇದ್ರೆ ಕಿತ್ಕೊಂಡ್ಬಿಡ್ತೀನಿ ನೋಡು, ಈ ತರ ಭೇದ ಭಾವ ಮಾಡ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ, ತಪ್ಪು ಮಾಡಿನೇ ಅದರಿಂದ ಕಲ್ತ್ಕೊಳ್ಳೋದು, ಮಾಡಬಾರ್ದು ಅನ್ನೋದನ್ನ ಅಲ್ಲಿಂದಾನೆ ಕಲ್ತ್ಕೊಳ್ಳೋದು. ಓಕೆ, ಫಸ್ಟ್ ಕೊಲೆ ಮಾಡ್ಬಿಡುದು. ಅಯ್ಯೋ, ಕೊಲೆ ಮಾಡಬಾರ್ದಾಗಿತ್ತು. ಓಕೆ, 14 years ಹೋಗ್ಬಿಡು. ಈಗ ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಇನ್ನ ಸಾಕಷ್ಟು ಚರ್ಚೆಗಳನ್ನ ಮಾಡ್ಬೇಕು, ಹರಟೆಗಳನ್ನ ನೋಡ್ಬೇಕು, ಸ್ವಲ್ಪ ಮಜಾ ಮಾಡೋಣ. ಸರ್, ನೀವು ಒಂದೊಂದೇ ಕಿತ್ತ ನಾನು ನೋಡ್ತಾ ಇದೀನಿ. ಅದನ್ನ ತೆಗೆದಿಟ್ಬಿಟ್ರೆ ನಿಮ್ಗೇನ್ ತೆಗೀರೇನ್ ಕಮ್ಮಿ ಆಗ್ಬಿಡಲ್ಲ, ಗೊತ್ತಾಯ್ತಾ? ಹಂಗೆಲ್ಲ ಆಗಲ್ಲ ಅದು. ಈಗ ಮಂಜು ಸರ್ ಒಂದು ಫೈಟ್ ಅನ್ನ ಕೊರಿಯೋಗ್ರಾಫ್ ಮಾಡ್ತಾರೆ. ನಮ್ಮ ಆಕ್ಷನ್ ಕಿಂಗ್, ಆಕ್ಷನ್ ಸ್ಟಾರ್ ಮಿಸ್ಟರ್ ಮೋಹನ್. Come on, Mohan.
ಇವಾಗ ನೀವು ಒಂದೆರಡು ಫೈಟ್ ಮೂಮೆಂಟ್ ನ ಕಂಪೋಸ್ ಮಾಡಿ ಮಾಸ್ಟರ್ ಇವ್ರ ಮೇಲೆ ಮಾಡ್ಬಿಡಿ ನಿಮ್ ಪಾಡಿಗೆ ನೀವು ಮಾಡಿ ಫಾಲೋ ಮಾಡ್ಲಿ ಇವರು. ಹೌದಾ, ನೀವು ಫಾಲೋ ಮಾಡ್ತೀರಾ? ಕಮಾನ್. ಇದು ನಾನ್ ಮಾತ್ರ ಮಾಡ್ಬೇಕು, ಅದು ನನ್ನ ಸ್ಟೈಲು. ಅದೇ ನೀವು ಮಾಡ್ತೀರಾ, ಅದು ಫೈಟ್ ಅಲ್ಲ, ಅದು ಸ್ಟೈಲ್. ಓಕೆ ನೋಡಿ ಮಾಡಿ. ಈ ಕಾಲ್ ಹಿಂದಕ್ಕೆ ಹಾಕ್ರಿ. ಕಾಲ್ ಲಾಕ್ ಆಗ್ಬಿಡುತ್ತೆ. ಮಾಡಿ ಆಡ್ರಿ ಮಾಡಿ ಪಾಪ ಹೇಳ್ಕೊಡ್ತಾ ಇದಾರೆ. ಹಾ ಮಾಡಿ. ಇವರು ಹಿಂಗ್ ಇಟ್ಕೊಂಡ್ಬಿಟ್ಟು ಒಂಚೂರು ಸೈಡ್ ಬನ್ನಿ. ಫೋಟೋನ ಹೊಡಿತಾ ಇದೀರಾ? ಬನ್ನಿ 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 ಹೇಳ್ಕೊಡಿ ಮಾಸ್ಟರ್, ಬಿಡ್ಬೇಡಿ, ಅವ್ರು ಸೆಕ್ಯೂರಿಟಿಗೆ ಬೇಕು ಅವ್ರಿಗೆ. ಹ್ಯಾಂಡ್ ನೋಡಿ, ರೆಡಿ 1 2 ಆಕ್ಷನ್ ನೋಡಿ. ಅವ್ರು ಹೋಗಿ ಕೂತ ಅಲ್ಲ, ಇನ್ನೊಂದಿತ್ತು ಹೋಗ್ಬಿಟ್ರು ಅವರು, ಇನ್ನೊಂದು ಇಂಪಾರ್ಟೆಂಟ್ ಇತ್ತು ಹೋಗ್ಬಿಟ್ರು. ಬನ್ನಿ ಬನ್ನಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಇವಾಗ ಯಮುನಾ ಅವರೇ ಬನ್ನಿ, ರೋಶ್ನಿ ಪ್ಲೀಸ್ ಕಮ್, ಪೂಜಾ ಲೋಕೇಶ್ ಪ್ಲೀಸ್ ಕಮ್. ಅವ್ರಿಗೆಲ್ಲ ಫೈಟಾ? ಹಾ ಫೈಟ್. ಈಗ ಫೈಟ್ ಅಲ್ಲ, 3 ಜನ ಹೆಣ್ಮಕ್ಳಿಗೆ ಸಾಂಗ್ ಕೊರಿಯೋಗ್ರಾಫ್ ಮಾಡಿ. ನನ್ನ ಲೈಫಲ್ಲೇ ಸಾಂಗ್ ಕೊರಿಯೋಗ್ರಾಫ್ ಮಾಡಿಲ್ಲ. ಅದೇ ಸರ್ ಇದಾಗೋದು, ಮಜಾ ಟಾಕೀಸಲ್ಲ ಅದೇ ಆಗೋದು. ನಾನ್ ಮಾಡ್ದಂಗ್ ಮಾಡಿ. ಇವಾಗ ಇನ್ನೊಂದು ಚಾಲೆಂಜ್. ನನಗೇನೆ. ಹೌದು ನಿಮ್ಗೆನೆ. ಈಗ ಇದೇ ಸಾಂಗ್ ಡಾನ್ಸ್ ಬದಲು ಫೈಟ್ ಕೊರಿಯೋಗ್ರಾಫ್ ಮಾಡಿ. ಇದೇ ಸಾಂಗ್ ಫೈಟ್ ತರ ಮಾಡಿ. ಫೈಟ್ ತರ. ಅಲ್ಲ, ಇವ್ರಿಗೆ ಗಂಡ್ ಮಕ್ಳು ಕರೀತಿ. ನಮ್ಗೆ ಬನ್ನಿ. ಸ್ಯಾಮ್ಸಂಗ್ ಮ್ಯೂಸಿಕ್ ಸೂಪರ್. ನೀವು ತುಂಬಾ ಚೆನ್ನಾಗಿ ನೋಡಿದ್ರಿ. ಸೃಜಾ ಅವರೇ, ಈಗ ರಕ್ಷಾಬಂಧನ್ ಅಂತ ಅಂದ್ರಲ್ಲ, ನಾನು ಯಮುನಾ ಸೇರ್ಕೊಂಡು ನಿಮ್ಗೊಂದು ಟೆಸ್ಟ್ ಕೊಡ್ತಾ ಇದೀವಿ. ಅಲ್ಲ, ಇಷ್ಟೊತ್ತು ಎಲ್ಲಾರ್ನು ಆಟ ಆಡ್ತಿದ್ರಿ. ನಾನಾ? ಮಾಸ್ತರ್ ಕೈಲಿ ಡಾನ್ಸ್ ಮಾಡ್ತಿದ್ರಿ, ಎಲ್ಲಾರ್ ಕೈಲೂ ಪಾಪ ಫೋರ್ಸ್ ಮಾಡಾಕಿ ಎಲ್ಲ. ನಿಮ್ಮನ್ ಸುಮ್ನೆ ಬಿಟ್ಬಿಡ್ತೀವಾ? ಏನ್ ಮಾಡ್ತೀರಾ? ಸ್ವಲ್ಪ ಸಮಾಧಾನ. ನಿಮ್ ಅಕ್ಕನ ಬಗ್ಗೆ ಅಷ್ಟೆಲ್ಲ ಹೇಳಿದ್ರಲ್ವಾ ನೀವು. ಇವಾಗ ಏನ್ ಗೊತ್ತಾ, ನಿಮ್ ಕಣ್ ಕಟ್ತೀವಿ, ನೀವು ನಿಮ್ಮ ಅಕ್ಕನ್ನ ಗುರ್ತಿಸ್ಬೇಕು. 3-4 ಜನ ಹೆಣ್ಮಕ್ಳನ್ನ ನಿಲ್ಸಿರ್ತೀವಿ, ಅವ್ರ ವಾಯ್ಸ್ ಇಂದ ಆಗ್ಬೋದು ಅಥವಾ ಅವ್ರ ಟಚ್ ಇಂದ ಆಗ್ಬೋದು. ನಿಮ್ ಅಕ್ಕನ ನೀವು ಗುರ್ತಿಸ್ಬೇಕು. ಒಪ್ಗೆನಾ? ಒಪ್ಗೆನಾ? ಮಾಡ್ತಾರೆ. ಇವತ್ ರಕ್ಷಾ ಬಂಧನ್ ದಿನ. ಎಸ್, ಗುಡ್. ಹಲೋ, ಒಳ್ಳೆ ಇದಾರೆ ಅಕ್ಕ. ಬಂದೇ ಬಂದೇ. ನಿಮ್ಮ ಸಿಸ್ಟರ್ ಅಲ್ವಾ ಅಂತ ರೆಕಗ್ನೈಸ್ ಮಾಡ್ಬೇಕು ನೀವು. ಹಾ, ಕೆಮ್ಮಲ್ಲಿ ಹೆಂಗ್ರಿ ಗೊತ್ತಾಗುತ್ತೆ? ಅದ್ರಲ್ಲೇ ಇರೋದು ಮತ್ತೆ. ಇದು ರೆಮೋ. ಇದು ಯಾರ? ರಮ ನಿಂತ್ಕೊಳಮ್ಮ. ಇದ್ ನಮ್ಮ ಅಕ್ಕ. ಕರೆಕ್ಟಾ? ಇಲ್ಲ ಇಲ್ಲ ಇಲ್ಲ. ಕರೆಕ್ಟ್ ಆಗಿ ಹೇಳ್ರಪ್ಪ. ಇಲ್ಲ ಇಲ್ಲ. ಸೂಪರ್. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಇವಾಗ ಈಗ ವಿಸಿಲ್ ಹೊಡಿತಾರೆ. ಯಾರು ನಿಮ್ಮ ಅಕ್ಕ ಅಂತ ಕಂಡುಹಿಡಿಬೇಕು. ಇಲ್ಲ ಅಲ್ಲ ಅಲ್ಲ ಅಲ್ಲ. ಇನ್ನೊಂದ್ಸಲಿ. ಇದ್ ನಮ್ಮ ಅಕ್ಕ ಅಲ್ವಾ? ಎಲ್ಲ ನಿಮ್ಮ ಅಕ್ಕನೇ. ಓಕೆ, ಇವಾಗ ಮುಖಾನ ಮುಟ್ಟಿ ನಿಮ್ಮ ಅಕ್ಕ ಯಾರು ಅಂತ ಕಂಡುಹಿಡಿಬೇಕು. ಅಯ್ಯೋ, ಓಕೆ ಓಕೆ ಓಕೆ, ಇಲ್ಲಿಂದ ಶುರು ಮಾಡೋಣ. ಇದು ಅಯ್ಯಪ್ಪ. ಇದು ಓಕೆ. ಅಚ್ಚ ಕೊಚ್ಚ ಬನ್ನಿ ಮನೆ ಮನೆ ಓನ ಕುಚ್ಚಿ ಬೊಮ್ಮನೆ ಓಚಿ ಕುಚ್ಚಿ ಅಲ್ಲ. ನೆಕ್ಸ್ಟ್ ಓಶಿ ಚಿಕ್ಕು ಕುಚ್ಚಿ ಅಲ್ಲ. ಇದ್ಯಾವ್ದೋ ಗಾಡಿ ಗಿಡಿ ಎಲ್ಲ ತಂದು ರೆಮನ ಇದು. ಗೊತ್ತು. ಇದ್ ನಮ್ಮ ಅಕ್ಕ. ಇಲ್ಲಿ
ಈ ಕಿವಿಗೆ ಇರೋ ಬರೋ ಜಾಗದಲ್ಲೆಲ್ಲ ಚುಚ್ಚಿಸ್ಕೊಂಡಿರೋದು ಇವಳೆ. ಪೂಜಾ ಎಂತ ಕೆಲಸ ಆಗೋಯ್ತು. ಸಿಕ್ಬಿಡ್ತು. ಛೆ, ಓಕೆ ಅಷ್ಟೇ ಬಿಡಿ. ಟೈಗರ್ ಗಲ್ಲಿ ಚಿತ್ರದಲ್ಲಿ ದುರ್ಗಮ್ಮ, ಯಮನಮ್ಮ, ಕಮಾನ್ ಒಳ್ಳೆ ಡಾನ್ಸರ್ ಅಂತ ಕೇಳ್ಪಟ್ಟಿದೀವಿ. ಹಂಗೆ ಒಂದ್ ಸ್ವಲ್ಪ ಟ್ಯಾಲೆಂಟ್ ತೋರಿಸಿ, ಟ್ಯಾಲೆಂಟ್ ಕಮಾನ್. ಫೈಟಿಂಗ್ ಮಾಡಕ್ ಹೇಳ್ತೀರಾ ಅಥವಾ ಡೈಲಾಗ್ ಹೇಳಕ್ ಹೇಳ್ತೀರಾ ಅಂತ ಅನ್ಕೊಂಡಿದ್ದೆ ನಾನು. ಡ್ಯಾನ್ಸೇ ಮಾಡಿ ಅಂತ ಇದ್ದೀರಾ? ಮಾಡಿಸ್ತೀನಿ ಬನ್ನಿ, ಡೈಲಾಗ್ ಓಡಿಸ್ತೀವಿ. ಮಜಾ ಟಾಕೀಸ್ ಅಲ್ವಾ, ಎಲ್ಲ ನಡೆಯುತ್ತೆ. ಮುಲಾಜೆ ಓಕೆ, ಎಲ್ಲ ನಡೆಯುತ್ತೆ, ಹಳೆ ನೋಟ್ ನಡೆಯಲ್ಲ ಅಷ್ಟೇ. ಏನು ಹ್ಯಾಪಿ ರಕ್ಷಾ ಬಂಧನ್ ಸೃಜಾ. ಈಗ ನಾನು ನಿನಗೆ ಶೇಕ್ ಹ್ಯಾಂಡ್ ಮಾಡಿ ಸೇಮ್ ಟೀ ಅಂತ ಹೇಳೋದಕ್ ಆಗಲ್ಲ. ನಿನ್ ಲಾಜಿಕಲ್ ನನ್ಗೊಂದು ಅರ್ಥ ಆಗಲ್ಲ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಕೈಯಲ್ಲಿ ರಾಕಿ ಇಟ್ಕೊಂಡು ಏನ್ ರಾಕೆಟ್ ಆರ್ಸಕ ಬಂದಿದ್ಯಾ? ರಾಕಿ ಕಟ್ಟಕ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ನಾನು ಇಲ್ಲಿ ಬಂದಿರೋ ಎಲ್ಲಾರ್ಗೂ ರಾಖಿ ಕಟ್ಬೇಕು ಅನ್ಕೊಂಡಿದ್ದೀನಿ. ಅಲ್ಲ ಏನಿದೆ ನಿನ್ಗೆ ಹೊಸ ಶೋಕಿ ಬಂದ್ಬಿಟ್ರಿ, ಇಷ್ಟೊಂದು ರಾಕಿ ಇಟ್ಕೊಂಡು ಓಡಾಡ್ತಾ ಇದ್ದೆ, ರಾಕಿ ಕಟ್ಬೇಕು ಅಂತ. ಪ್ರೊಟೆಕ್ಷನ್ಗೆ ಸೃಜಾ. ಪ್ರೊಟೆಕ್ಷನ್ ಹಾ, ಹೆಂಗೆ? ಸಿ, ಒಬ್ಬ ತಾಯಿಯಿಂದ ಒಬ್ರು ಅಥವಾ ಇಬ್ರು ಅಣ್ಣನೋ ತಮ್ಮನ ಕೊಡಕ್ ಸಾಧ್ಯ. ಆದ್ರೆ ಈ ರಾಖಿಯಿಂದ ಲಕ್ಷಾಂತರ ಅಣ್ಣಂದ್ರು ಹುಟ್ಕೊಳ್ತಾರೆ. ಅದಕ್ಕೆ ಲಾಜಿಕ್ ಚೆನ್ನಾಗಿದೆ. ಸೂಪರ್ ಸೂಪರ್, ವೆರಿ ಗುಡ್. ಸೃಜಾ, ಒಬ್ಬ ಅಣ್ಣ ಉಟ್ಕೊಂಡ ಅಂತ ಹೇಳಿದ್ರೆ ಅವನಿರೋ ಏರಿಯಾ ನನ್ ಕಂಟ್ರೋಲ್ಗೆ ಬರುತ್ತೆ. ಅದಕ್ಕೆ ಇಲ್ಲಿ ಬಂದಿರೋ ಎಲ್ಲಾರ್ಗು ರಾಖಿ ಕಟ್ಟಿದ್ರೆ ಅವರಿರೋ ಏರಿಯಾ ನನ್ ಕಂಟ್ರೋಲ್ಗೆ ಬರುತ್ತೆ. ಆಗ ಬಿಂದಾಸ್ ಆಗಿ ಓಡಾಡ್ಬೋದು. ಕರೆಕ್ಟ್ ತಾನೆ? ಸೂಪರ್, ಫ್ಯಾಂಟಾಸ್ಟಿಕ್, ಐ ಲೈಕ್ ದಿಸ್. ಡೋಂಟ್ ವರಿ, ನಾನು ಇವಾಗ ನಿನಗೋಸ್ಕರ ನಮ್ಮ ಮುದ್ದೇಶನ್ ಕರಿತೀನಿ, ಅವ್ನು ರಾಖಿ ಕಟ್ಟು. ಮುದ್ದೇಶ ಹಲೋ, ಹಾಯ್ ಎವ್ರಿಬಡಿ, ಹಲೋ ಎವ್ರಿಬಡಿ. ಐ ಆಮ್ ಡಾಕ್ಟರ್ ಪೇಷಂಟ್. ಓಹೋ, ಡಾಕ್ಟರ್ ಪೇಷಂಟ್. ಲಾಸ್ಟ್ ಟೈಮ್ ನೀನ್ ಬಂದಿದ್ದಲ್ಲ ನಮ್ಮ ಮನೆಗೆ? ಹೌದು ಸರ್. ಯಾರಿಗಾದ್ರೂ ಆರೋಗ್ಯ ಹದಗೆಟ್ರೆ ಸೀದಾ ಅವ್ರ ಮನೆಗೆ ಹೋಗ್ಬಿಡ್ತೀನಿ. ನಂಗೊಂದು ಡೌಟ್ ಇದೆ, ನೀನು ದಿನ ನಿಮ್ಮ ಮನೆಗೆ ಹೋಗ್ತೀಯಲ್ಲ, ಅಲ್ಲಿ ಯಾರಿಗೆ ದೊಡ್ಡ ರೋಗ ಬಂದಿರುತ್ತೆ? ಸರ್, ಈಗ ಅದೆಲ್ಲ ಬೇಕಾ ಸರ್? ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನು ಮುದ್ದೇಶನ್ ಕರೆದಿದ್ದಕ್ಕೆ ನೀನ್ ಎಂಟ್ರಿ ಯಾಕೆ? ಸರ್, ಅದನ್ನೇ ಹೇಳೋಣ ಅಂತ ಬಂದೆ ಸರ್. ನಿಮ್ ಮನೆ ಹುಡುಗರಿಗೆಲ್ಲ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದಾರೆ. ಅವ್ರು ಯಾರು ಬರಕ್ಕಾಗಲ್ಲ, ಬಂದ್ರೆ ತುಂಬಾ ಸೀರಿಯಸ್ ಆಗ್ಬಿಡುತ್ತೆ ಸರ್. ಅದೇನಾಗುತ್ತೆ ನೋಡಬೇಡ ಬಿಡು. ಈಗ ಸೀರಿಯಸ್ ಆದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ ನೀನ್ ಇಲ್ಲೇ ಇರ್ತೀಯಲ್ಲ, ಸೊ ನಮಗೇನ್ ತೊಂದರೆ ಇಲ್ಲ. ಸರ್, ನಾನು ಸೀರಿಯಸ್ ಆಗಕ್ಕೂ ಮುಂಚೆ ಚೆಕ್ ಮಾಡೋ ಡಿಗ್ರಿ ಹೊತ್ಕೊಂಡಿರೋ ಡಾಕ್ಟರ್ ಸರ್. ನಾನ್ ಸೀರಿಯಸ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾನ್ ಸೀರಿಯಸ್ ಆಗ್ಬಿಡ್ತೀನಿ ಸರ್. ನೀನು ಬದುಕಿದ್ದು ವೇಸ್ಟ್ ಕಣ. ಆದ್ರೂ ಪರವಾಗಿಲ್ಲ, ನಮ್ಮ ಹುಡುಗನ್ ಕರೆಸ್ತೀನಿ, ಅದೇನಾಗುತ್ತೆ ನೋಡಬೇಡಲ್ಲ. ಮುದ್ದೇಶ ಬರ, ಮುತ್ತೋ ಬಂದ್ರೆ ಸೀರಿಯಸ್ ಆಗ್ಬಿಡುತ್ತೆ ಅಂತ ಇದೆಯಾ? ಆರಾಮಾಗಿ ನಿಂತಿದ್ದಾರೆ ಸರ್. ನೋಡಿ ಸರ್, ಅವ್ರ ಮುಖ ನೋಡಿ ಸರ್, ಚೂರಾದ್ರೂ ನಗು ಇದೆಯಾ ಸರ್? ನೋಡಿ ಎಷ್ಟು ಸೀರಿಯಸ್ ಆಗ್ಬಿಟ್ಟಿದ್ದಾರೆ ನೋಡಿ ಸರ್. ಇದನ್ನೇ ಸರ್ ನಾನು ಆಗ್ಲೇ ಹೇಳಿದ್ದು. ಬನ್ನಿ, ನೀನ್ ಆಗಿದಾಗ್ಲಿ ತಲೆ ಕೆಡಿಸ್ಕೋಬೇಡ. ನೀನು ಸೆಕ್ಯೂರಿಟಿ ತಾನೇ ನಿಂಗೆ ಬೇಕಾಗಿರೋದು. ಫಸ್ಟ್ ಹೋಗಿ ನಮ್ಮ ಮಾವನಿಗೆ ರಾಖಿ ಕಟ್ಬಿಡು. ಅವ್ರೊಬ್ಬರನ್ನ ನೀನ್ ಅಣ್ಣ ಮಾಡ್ಕೊಂಡ್ರೆ ಏರಿಯಾದಲ್ಲಿರೋ ಕುಡುಕರು ಎಲ್ಲಾರು ನಿನಗೆ ಅಣ್ಣ ತಮ್ಮಂದ್ರ ಆಗ್ಬಿಡ್ತಾರೆ. ಫುಲ್ ಸೆಕ್ಯೂರಿಟಿ ನಿನ್ಗೆ. ಹೋಗಮ್ಮ ಕಟ್ಟು. ನೀನ್ ಯಾಕೆ ಬಿದ್ದೆ? ನಿಲ್ಸು ಅಂದ್ರಲ್ಲ, ಅದಕ್ಕೆ ಯಾಕ್ರಿ ಕಟ್ಟಬಾರ್ದವ್ರು? ಇವಳಿಗೆ ನನ್ನ ಕೈಗೆ ರಾಖಿ ಕಟ್ಟುವ ಹಕ್ಕಿಲ್ಲ. ಯಾಕಿಲ್ಲ? ವರ್ಷೆಯಲ್ಲಿ ನೀನ್ ನನಗೆ ಮಗಳಾಗಬೇಕು. ಮಗಳು ವಿನೋದ ನಿಲ್ಸೋ, ಒಂದ್ ನಿಮಿಷ. ನೀನ್ ಮಕ ಮುಚ್ಚ. ಯಾವಾಗ ಒಂದ್ ನಿಮಿಷ ತಡ್ಕೊಳ್ಳೋದು. ರೇ ಗುಂಡ್ಮವ, ಏನ್ರಿ ಇದು ಹೊಸದು? ಇವಳು ನಿಮ್ ಮಗಳು ಹೆಂಗಿರಿ ಆದ್ರು ಹೆಂಗಿರಿ ಸಂಬಂಧ? ಹೇಳ್ತೀನಿ ಹೇಳಿ ಅಂದ್ರೆ, ಅದೊಂದು ದೊಡ್ಡ ಕತೆ. 1983 ಫ್ಲಾಶ್ ಬ್ಯಾಕ್. ವಿನೋದ ನಿಲ್ಸಲ್ಲ, ನೀವು ಮುಂದುವರ್ಸ್ರಿ. ಕರೆಕ್ಟ್ ಫೀಲಿಂಗ್ಗೆ ತಕ್ಕಂತಿನ ಮ್ಯೂಸಿಕ್ ಕೊಟ್ಟಿರಿ ಮಗ. ರೀ, ಅವ್ರು ಯಾವ ಫೀಲಿಂಗ್ ಆದ್ರೂ ಏನ್ ಬೇಕಾದ್ರೂ ಮ್ಯೂಸಿಕ್ ಕೊಡ್ಲಿ, ನೀವು ಫಸ್ಟ್ ಕತೆ ಮುಂದುವರಿಸಿ. 1983 ಮಂಗಳೂರಿಂದ ನಾನು ಮೈಸೂರಿಗೆ ಟ್ರಾನ್ಸ್ಫರ್ ಆದೆ. ಆಗ ನನ್ನ ಪಕ್ಕದ ಮನೆಯಲ್ಲಿ ಮಿನಿಯವರ ಅಪ್ಪಮ್ಮ ವಾಸವಾಗಿದ್ರು. ಈ ಮಿನಿ ಆವಾಗ ಇನ್ನೂ ಹುಟ್ಟಿರ್ಲಿಲ್ಲ. ಆಗ ಇವರ ಅಮ್ಮನ
ಆಗ ಇವರ ಅಮ್ಮನ ಪರಿಚಯವಾಯ್ತು. ಪರಿಚಯನಾ? ಬಾ. ಪರಿಚಯ ಆಮೇಲೆ ಸ್ನೇಹಕ್ಕೆ ಬಿತ್ತು. ಒಂದಿನ ಮಿನಿಯವರ ಅಮ್ಮ ನಮ್ಮ ಮನೆಗೆ ಬಂದ್ರು. ಆಗ ಮನೆಯಲ್ಲಿ ಯಾರು ಇರಲಿಲ್ಲ. ಅಯ್ಯೋ 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 ಅಲ್ಲ, ಮುಂದೆ ಏನಾಯ್ತು ಅಂತ ಮರ್ತೋಯ್ತಲ್ಲ. ಮುಂದೆ ಏನಾಯ್ತು? ಏನು? ಮಿನಿ ಅವ್ರ ಅಮ್ಮ ಮನೆ ಖಾಲಿ ಮಾಡ್ಕೊಂಡು ಕೀ ಕೊಟ್ಬಿಟ್ಟು ಮಡಿಕೇರಿಗೆ ಶಿಫ್ಟ್ ಆಗಿಬಿಟ್ರು. ಈ ಮ್ಯಾಟ್ರ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ದಿವಸ ಎಣ್ಣೆ ಹೊಡೆದ್ಬಿಟ್ಟು 100 ಡೇಸ್ ಇದೇ ಕಥೆನ ನನ್ನ ಬಾರಲ್ಲಿ ಹೇಳಿ 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 ತಲೆ ತಿಂದ್ಬಿಟ್ಟವ್ರೆ. ಇದನ್ನ ಕೇಳಿ 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 ಟಿವಿ ತೂತಾಗ್ಬಿಟ್ಟಿದೆ ಕೇಳು. ನನಗೆ ಈಗ ಸಮಾಧಾನ ಆಯ್ತು. ಬರೀ ಕೀ ಕೊಡಕ್ ಬಂದಿದ್ರಾ? ಇಲ್ಲಮ್ಮ, ಅಲ್ಲಿಗೆ ಕತೆ ಮುಗಿಲಿಲ್ಲಮ್ಮ. ಇನ್ನೂ ಇದೆ. ನಿನ್ನ ಅಪ್ಪಮ್ಮನಿಗೆ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತಲ್ಲ, ನನಗೂ ಮಡಿಕೇರಿಗೆ ಟ್ರಾನ್ಸ್ಫರ್ ಆಯ್ತು. ಮತ್ತೆ ನಾನು ನಿಮ್ಮ ಪಕ್ಕದ ಮನೆಗೆ ಬಂದೆ. ನಿಮ್ಮ ತಂದೆ ಗೋಣಿಕೊಪ್ಪದಲ್ಲಿ ಕೆಲಸ ಮಾಡ್ತಿದ್ರು. ತಿಂಗಳಿಗೊಂದ್ಸರಿ ಮಾತ್ರ ಮನೆಗೆ ಬರ್ತಿದ್ರು. ನಿನ್ನ ತಾಯಿ ಮಾತ್ರ ಪಾಪ ಒಂಟಿಯಾಗಿ ಮನೆಯಲ್ಲಿ ಒಬ್ಳೇ ಇಡ್ತಿದ್ಲು. ಆ ಒಂಟಿ ಹೆಣ್ಣನ್ನ ನೋಡಿ ನನಗೆ ತುಂಬಾ ತುಂಬಾ ನೋವಾಯ್ತು ಮಗಳೇ. ಆಗ ಒಂದಿನ ನಿಮ್ಮ ಮನೆಗೆ ಹೋದೆ. ಯಾರು ಇರ್ಲಿಲ್ಲ. ನಿಮ್ಮಮ್ಮನ ಕೈ ಹಿಡ್ಕೊಂಡೆ. ಆಯ್ತು ಅಯ್ಯೋ ಆಯ್ತು ಆಯ್ತು. ಮುದ್ದೆ ನಿಲ್ಸ. ಅವಳೇನೋ ಹೇಳ್ತಾ ಇದ್ದ, ನೀನ್ ಯಾಕೆ ಹೇಳ್ತಾ ಇದ್ಯಾ? ಇವಳ ಮದುವೆ ಆಗ್ಬಿಟ್ಟು ಬಾಕಿ ಜೀವನ ಸಂತೋಷವಾಗಿರೋಣ ಅಂತ ಆಸೆ ಪಟ್ಕೊಂಡಿದ್ರೆ ರಾಖಿ ಕಡ್ಸ್ಕೊಳಂಗ ಆಗೋಯ್ತಲ್ಲ ಬಾವ ನನ್ ಜೀವನ. ಪೂರ್ತಿ ಕತೆ ಕೇಳು, ಕ್ಲೈಮ್ಯಾಕ್ಸ್ ಆಗ್ಲಿಲ್ಲ. ಹೇಳಿ. ಯಾರೂ ಇರ್ಲಿಲ್ಲ. ನಿಮ್ಮ ಮನೆಗೆ ಹೋದೆ. ನಿಮ್ಮ ತಾಯಿದು ಕೈ ಹಿಡ್ಕೊಂಡೆ. ಹೆದರ್ಕೋಬೇಡ, ನಾನು ಪಕ್ಕದಲ್ಲೇ ಇದ್ದೇನೆ. ಏನೇ ಸಹಾಯ ಬೇಕಿದ್ರು ನನ್ನ ಹತ್ರ ಕೇಳು. ನಿನ್ನ ಮನೆ ಬೇರೆಲ್ಲ, ನನ್ನ ಮನೆ ಬೇರೆಲ್ಲ. ಅಕಸ್ಮಾತ್ ನಿನಗೆ ಮಕ್ಕಳಾದ್ರೆ ಅದನ್ನು ನನ್ನ ಮಕ್ಕಳ ತರ ನೋಡ್ತೇನೆ ತಂಗಿ. ಮೈ ಸಿಸ್ಟರ್ ಅಂತ. ಅದಕ್ಕೆ ನಾನು ಅವರಿಗೆ ಕೊಟ್ಟ ಭಾಷೆ ಪ್ರಕಾರ ನೀನು ನನಗೆ ಮಗಳು ತರ. ರಾಖಿ ಕಟ್ಟಿಸ್ಕೊಳ್ಳುವ ಹಕ್ಕು ನಿನಗಿಲ್ಲ, ಕಟ್ಟಿಸ್ಕೊಳ್ಳುವ ಹಕ್ಕು ನನಗಿಲ್ಲ. ನಿಲ್ಸ. ಒಳ್ಳೆ ಮ್ಯೂಸಿಕ್ ಹಾಕಿದಾರೆ. ಅಲ್ಲ ಕಣ ವಿನೋದ, ಇವಾಗ ಯಾಕೋ ಈ ಮ್ಯೂಸಿಕ್ ಹಾಕ್ದೆ? ಆ ಹಾಡು ಹಾಕಿದ್ದು ನನಗೆ ಕಂಬಾವು. ಇವಳು ನನ್ನ ತಂಗಿ ಅಲ್ಲ ಅಂತ ಕನ್ಫರ್ಮ್ ಆಯ್ತಾರೆ, ಅದಕ್ಕೆ ಹಾಕೋದ. ಆಗಿದಾಗ್ಲಿ ಮುದ್ದೇಶನ್ಗೆ ನೀನು ಇವಾಗ ರಾಖಿ ಕಟ್ಟು. ಆಗಿದಾಗ್ಲಿ ಕಟ್ಟು. ನೋ 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 ನೋ, ನನ್ ಪೇಷಂಟಿಗೆ ಡಿಸ್ಟರ್ಬ್ ಮಾಡ್ಬೇಡಿ. ಕಾಮನ್ ಸೆನ್ಸ್ ಇಲ್ವೇನ್ರಿ ನಿಮ್ಗೆ? ಯಾಕೆ? ನಿಮ್ಮ ಮಮ್ಮಿ ಇದನ್ನೇ ನಾ ಹೇಳ್ಕೊಟ್ಟಿರೋದು ನಿಮ್ಗೆ. ನೀವ್ ಸರ್ಕೊಳ್ರಿ, ನಾನು ರಾಖಿ ಕಟ್ಬೇಕು. ಸಾರಿ ಮೇಡಮ್, ಸಾರಿ. ಇವರು ಟ್ರೀಟ್ಮೆಂಟ್ ಅಲ್ಲಿ ಇದಾರೆ. ಈ ಬೆಡ್ಶೀಟ್ ತೆಗೆದ್ರೆ ಮೆಡಿಸಿನ್ ಎಲ್ಲ ಎವಾಪರೇಟ್ ಆಗ್ಬಿಡುತ್ತೆ. ಬರಲಿ. ಅದೇನಾಗುತ್ತೆ, ಅದೇನ್ ಎವಾಪರೇಟ್ ಮುದ್ದೇಶ. ಏನು ಇದು ಎಲ್ಲ ನಿನ್ ಕೈ? ಸರ್, ಅದು ಕೈನ ಕಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಕಳ್ಸಿದೀವಿ. ರಿಪೋರ್ಟ್ ಬಂದ ತಕ್ಷಣ 2 ಕೈನ ವಾಪಸ್ ಕೊಡ್ತೀವಿ ವಿತ್ ಉಂಗ್ರ ಅಂಡ್ ಉಗುರು. ಸರಿ. ಏ ಕೈ ಇಲ್ಲೇ ಕಾಣ್ತಿದೆ, ಒಳಗಡೆ ಹಾಕೊಂಡು ನಾಟಕ ಮಾಡ್ತಿದ್ಯಾ? ಏನೋ ಒಂದ್ ಹೇಳು. ಆಕ್ಚುಲಿ ದಿಸ್ ಇಸ್ ಮೆಡಿಕಲ್ ಮಿರಾಕಲ್, ಯು ನೋ. ಮುದ್ದೇಶನ್ ಬಾಡಿ ಉಗುರ್ತರ ಕಟ್ ಮಾಡಿದ್ರೆ ಬೆಳ್ಕೊಂಡ್ ಹೋಗ್ತಾ ಇರುತ್ತೆ. ಕೈ ಒಳಗಡೆ ಇರ್ಬೋದು, ಆದ್ರೆ ಆಚೆ ತೆಗಿಯಕ್ಕಾಗಲ್ಲ. ನಿಜ, ಏನ್ ಮಾಡೋದು? ಒಬ್ರು ರಾಖಿ ಕಟ್ಟಿಸ್ಕೋತಿಲ್ಲ. ತಲೆ ಕೆಡಿಸ್ಕೊಬೇಡ. ಇವನೇನೋ ಬರೀ ಕತೆಗಳು ಹೊಡಿತಾನೆ. ಅವ್ ಮುತ್ತು ಇದ್ದಾನೆ, ಮುತ್ತು ಕಟ್ಟು. ಏನ್ ಕೆಳಗಡೆ ಉರಿ ಆಯ್ತಾಯ್ತೆ? ಮುತ್ತು ನಾನೇ ರಾಖಿ ಕಟ್ತೀನಿ ಮುತ್ತು. ಯಾರಿಗೆ? ನಿನ್ಗೆ. ನನಗ? ಅದೇ ತಟ್ಟು. ನಿನಗೆ ಹೆಂಗ ಅನ್ಸುತ್ತೆ ಹಂಗೆ ತಟ್ಟು, ಪರವಾಗಿಲ್ಲ. ತಟ್ಟು ಪರವಾಗಿಲ್ಲ. ತಟ್ಟು
ಅಯ್ಯೋ 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 ಏನ್ ಮಾಡ್ತಿದ್ದೆ ನೀನು ತಟ್ಟು ಅಂದ್ರೆ ಆ ತಟ್ಟಲ್ಲ, ಕಟ್ಟು ಅದು. ಇಲ್ಲಿ ಎಲ್ ಕಟ್ತೀಯ ನೀನು? ಈ ಶಾಲ್ ತೆಗಿ ನೀನು. ಶಾಲ್ ಹಾ ಎಲ್ಲಿ ಕಟ್ತೀಯ ನೀನು? ಏ ಮುತ್ತು, ಏನಾಯ್ತು ನಿನ್ ಕೈಗೆ? ನಾನೇ ಸ್ವಲ್ಪ ಎತ್ತು ಹೇಳ್ತೀನಿ ನನ್ನ. ಅಯ್ಯ 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 ಏನಾಯ್ತು ನಿನ್ಗೆ? ನನ್ನ ತೂಜಾ ಬರಲಿ ಈ ರೊಟ್ಟಿ ಆರ್ಡರ್ ಮಾಡ್ಬಿಟ್ಟ. ಹಾ. ಇವನು ಬಟ್ಟೆ ಬೇರೆ ಇರ್ಲಿಲ್ಲ. ಹಾ. ನಾನೇ ಹೋಗ್ಬಿಟ್ಟು ರೊಟ್ಟಿ ತರ್ತಾ ಇದ್ದೆ ನಾನೇ. ಹಂಗೆ ತೆಗ್ದೆ, 2,000 ರೂಪಾಯಿ ನೋಟು ಒಳಗಡೆ ಬಿದ್ದೋಯ್ತು. ಇದ್ರಲ್ಲಿ ತಂದೂರಿ ಇದ್ರಲ್ಲಿ. ಹಾ ವೇಸ್ಟ್ ಮಾಡಕ್ ಆಯ್ತದ? ಹಾ. ಅದಕ್ಕೆ ಈ ರೈಟ್ ಹ್ಯಾಂಡ್ ತೆಗೆದು ಬಿಟ್ಟೆ. ಹಾ, ಸುಟ್ಟೋಯ್ತು. ನೋಟ. ಅಲ್ಲ ಕಣ, ಕೈ ಕಣ. ಹಾ, ಸರಿ ಸರಿ ಸರಿ. ಆಮೇಲೆ ಬಿಡಕ್ ಆಯ್ತದ 2,000 ರೂಪಾಯಿ. ಹಾ. ಈ ಹ್ಯಾಂಡ್ ತೊಗೊಳಕ್ ಬಿಟ್ಟೆ. ಹಾ. ಸುಟ್ಟೋಯ್ತು. ನೋಟು. ಲೇ 2 ತೈಗಳು ಸುಟ್ಟೋಯ್ತು ಕಣ. ಇದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಸುಟ್ಟಾಗಿರೋ 2,000 ರೂಪಾಯಿ ಬಗ್ಗೆ ಚಿಂತೆ ಮಾಡ್ತೀಯಲ್ಲ ನೀನು. ನೀನ್ ತಾನೇ ಹಾಕಿದ್ ಕೈ, ನಾನು ಹಾಕಿದ್ದು. ಲೇ ಮಿನಿ, ಪರವಾಗಿಲ್ಲ, ನೀನ್ ಕಟ್ಟು, ಅದೇ ಕೈ ಮೇಲೆ ಕಟ್ಟು. ಅದ್ ಹೆಂಗ್ ಸೃಜ ಆಗತ್ತೆ? ಸಂಪ್ರದಾಯ ಮೀರಕ್ಕಾಗಲ್ಲ. ಕೈ ನೀಡಿದ್ರೆ ಮಾತ್ರ ರಾಖಿ ಕಟ್ಬೇಕು, ಬಲ್ವಂತವಾಗಿ ಕಟ್ಟಕ್ಕಾಗಲ್ಲ. ಹೌದು ಸರ್, ಕೈನ ಟಚ್ ಮಾಡಿದ್ರೆ ಇನ್ಫೆಕ್ಷನ್ ಆಗ್ಬಿಡುತ್ತೆ. ನನ್ನ ಪೇಷಂಟ್ ನಾನು ಬಿಟ್ಕೊಡಕ್ಕಾಗಲ್ಲ ಸರ್. ಏನ್ ಮಾಡ್ತೀಯ ಈಗ? ಏನು ಮಾಡಕ್ ಆಯ್ಕಿಲ್ಲ. ನಮ್ಮಿಬ್ರಿಗೆ ಏನ್ ಮಾಡಿದ್ರು ಯಾರು ಬಂದ್ರು ರಾಖಿ ಕಟ್ಟಕ್ ಆಗುದಿಲ್ಲ ಕಣಮ್ಮ. ಹೋಗಿ ಬರ್ನೆ. ಏನ್ ಹಂಗ್ ಕೇರ್ಕೊಂಡು ಹೋಗ್ತಾ ಇದ್ಯಾ? ಏನ್ ಸೃಜಾ ನೀನು? ಕೆಲ್ಸ ಬಂದ್ರೆ ಕೆರ್ಕೊಂಡು ಹೋಗ್ಬಾರ್ದ? ಏನ್ ನೀನ್ ಹಿಂಗ್ ಹೇಳ್ತೀಯ ನೀನು? ನಡಿಯೋ. ಇಬ್ಬರಿಗೂ ಕೈ ಏನಾಗಿಲ್ಲ, ರಾಕಿ ಕಟ್ಟು ಹೇಳ್ತೀನಿ. ಹೋಗ್ ಬಿಡ್ಬೇಡ. ಪೇಮೆಂಟ್ ಕೊಡ್ರು, ಪೇಮೆಂಟ್ ಕೊಡ್ರ, ಪೇಮೆಂಟ್ ಕೊಡ್ರು. ಓಕೆ, ನಮ್ಮ ವೀಕ್ಷಕರು ಹಲವಾರು ಕಡೆಯಿಂದ ನಮಗೆ ಪತ್ರಗಳನ್ನ ಬರಿತಾ ಇರ್ತಾರೆ, ಇಮೇಲ್ ಕಳಿಸ್ತಾ ಇರ್ತಾರೆ. ಸೊ ನಾವು ಮೇಲ್ ಕ್ವೆಶ್ಚನ್ ಒಂದನ್ನ ಆಯ್ಕೆ ಮಾಡ್ತೀವಿ. ಮೇಲ್ ಕ್ವೆಶ್ಚನ್. ಸೊ ಇದನ್ನ ಭವಾನಿ, ಚಿತ್ರದುರ್ಗದಿಂದ ಭವಾನಿ ಅವ್ರು ಕಳಿಸಿದ್ದಾರೆ. ಮೊಬೈಲ್ ಅಲ್ಲಿ ಮಾತಾಡುವಾಗ ಎಲ್ಲರೂ ಜಾಸ್ತಿ ಆ ಕಡೆ ಈ ಕಡೆ ಓಡಾಡ್ತಾ ಮಾತಾಡ್ತಾರಲ್ಲ, ಒಂದೇ ಕಡೆ ನಿಂತು ಯಾಕೆ ಮಾತಾಡಲ್ಲ? ಶಿವಮಣಿ ಸರ್, ನೀವ್ ಹೇಳಿ. ಯಾವ ತರ ವಿಚಾರ ಮಾತಾಡ್ತೀವಿ ಅನ್ನೋದ್ರ ಮೇಲೆ ವಾಕ್ ಮಾಡ್ತೀವ, ಕೂತ್ಕೊಂಡ್ ಮಾತಾಡ್ತೀವ, ಮಲ್ಕೊಂಡ್ ಮಾತಾಡ್ತೀವ ಅನ್ನೋದು ತೀರ್ಮಾನ ಆಗುತ್ತೆ. ಅಯ್ಯಪ್ಪ ಗಾರು, ನೀವ್ ಹೇಳಿ. ಏನ್ ಲ್ಯಾಂಡ್ ಲೈನ್ ಅಂದ್ರೆ ಒಂದೇ ಜಾಗದ ಇರ್ಕೊಂಡು ಫೋನ್ ಮಾತಾಡ್ಬೇಕು. ಇಲ್ಲಿ ಮೊಬೈಲ್ ಅಲ್ಲ ಇದು, ಸೊ ಮೊಬೈಲ್ ಆಗ್ಬಿಟ್ಟಿದೆ. ಶಾಬಾಷ್, ಇದು ಸಿಂಪಲ್. ಇದರಲ್ಲೇ ಇದೆ, ಒಂದೇ ಕಡೆ ನಿಂತ್ಕೊಂಡು ಮಾತಾಡೋದಾದ್ರೆ ಅದು ಲ್ಯಾಂಡ್ ಲೈನ್ ಇದೆ, ಓಡಾಡ್ಕೊಂಡು ಮಾತಾಡೋದಕ್ಕೆ ಮೊಬೈಲ್ ಅನ್ನೋದು. ಇಲ್ಲಿ ಬಂದಿರುವಂತ ಆಡಿಯನ್ಸ್ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ಮೇಲ್ ಮುಖಾಂತರ ಕಳಿಸ್ತಾರೆ. ಆದ್ರೆ ಸಾಕಷ್ಟು ಜನ ನಮಗೆ ಪ್ರಶ್ನೆಗಳು ಕೇಳಬೇಕು, ಹೇಗ್ ಮಾಡ್ಬೇಕು ಅಂದಾಗ ನಾವು ಒಂದು ಹೊಸ ಐಡಿಯಾನ ಹುಡುಕಿದ್ವಿ. ಏನು ಅಂದ್ರೆ ಅವರ ವಿಡಿಯೋಗಳನ್ನ ಶೂಟ್ ಮಾಡಿ ನಾವು ನಮ್ಮ ಶೋ ಅಲ್ಲಿ ಹಾಕೋದು ಅಂತ. ಯಾವ ಪ್ರಶ್ನೆಯನ್ನ ಕೇಳಿದ್ದಾರೆ ನೋಡೋಣ, ಯಾರು ನೋಡೋಣ. ನನ್ನ ಹೆಸರು ಸುಧಾ ಅಂತ, ಬ್ಯಾಂಕ್ ಕಾಲೋನಿಯಿಂದ. ನಾವು ರೆಗ್ಯುಲರ್ ಆಗಿ ಮಜಾ ಟಾಕೀಸ್ ನೋಡ್ತಾ ಇರ್ತೀವಿ. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಹಿಜಿಲಾ ಅವ್ರನ್ನ ಬರೀ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಕೂರ್ಸಿರ್ತೀರಾ, ಅಥವಾ ಕೊನೆಗಾದ್ರು ಏನಾದ್ರು ಒಂದು ಕ್ಯಾರೆಕ್ಟರ್ ಕೊಡ್ತೀರಾ ಅವ್ರಿಗೆ ಅಂತ? ಈ ಶೋ ನೋಡಿದಾದ್ಮೇಲೆ ಗೊತ್ತಾಗುತ್ತೆ ಏನ್ ಕ್ಯಾರೆಕ್ಟರ್ ಅಂತ. ಏನ್ ಕ್ಯಾರೆಕ್ಟರ್? ಅಣ್ಣ ಕ್ಯಾರೆಕ್ಟರ್. ಓಕೆ, ಸೂಪರ್, ಫ್ಯಾಂಟಾಸ್ಟಿಕ್. ಟೈಗರ್ ಗಲ್ಲಿ ಚಿತ್ರತಂಡದವರು ತಮ್ಮೆಲ್ಲರಿಗೂ ಮಜಾ ಟಾಕೀಸ್ ಅಲ್ಲಿ ಮಜಾ ಬಂತು ಅಂತ ಅನ್ಕೊಂಡಿದ್ದೀನಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಹಾಗೆ ನಮ್ಮ ನಿರ್ದೇಶಕರು, ಟೈಗರ್ ಗಲ್ಲಿ ಚಿತ್ರದ ನಿರ್ದೇಶಕರು ರವಿ ಶ್ರೀವತ್ಸ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಟೈಗರ್ ಗಲ್ಲಿ ಚಿತ್ರದ ನಿರ್ದೇಶಕರು ನಮ್ಮ ರವಿ ಸರ್. ಹೇಳಿ ಸರ್, ನಿಮ್ಮ ಸಿನಿಮಾ ಬಗ್ಗೆ ಹೇಳಿ. ಮಜಾ ಟಾಕೀಸ್ ಹೇಗಿತ್ತು ಹೇಳಿ. ಸರ್, ಆಫ್ ಕೋರ್ಸ್ ಮಜಾ ಟಾಕೀಸ್ ಇಸ್ ಆಲ್ವೇಸ್ ಫನ್. ಥ್ಯಾಂಕ್ ಯು ಸರ್. 2.5 ವರ್ಷದಿಂದ ಇಲ್ಲಿ ಬರಬೇಕು, ಇಲ್ಲ ಅಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟಿದ್ವಿ. ಇವತ್ತು ಬಂದು ನಿಮ್ಮ ಶೋನ ಕಂಪ್ಲೀಟ್ ಆಗಿ ನೋಡಿದ್ವಿ. ಐ ಆಮ್ ವೆರಿ ಹ್ಯಾಪಿ. ಅಂಡ್ ಟೈಗರ್ ಗಲ್ಲಿ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಾಯಶಃ ಎಲ್ಲರೂ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನು ಹೇಳುವಂಥದ್ದೇನಿಲ್ಲ. ಇಟ್ಸ್ ಎ ಫನ್ ಟು ವಾಚ್ ಫಿಲ್ಮ್ ಅಷ್ಟೇ. ಅಂಡ್ ಸಿಸ್ಟಮ್ಗೆ ಏನಾದ್ರು ಒಂದು ಹೊಸದನ್ನ ಹೇಳಬೇಕು ಅಂದಾಗ ಎಲ್ಲರೂ ಸೇರಿ ಮಾಡ್ದಂತ ನಮ್ಮ ಮಜಾ ಟಾಕೀಸಿನ ಪರವಾಗಿ ನಿಮ್ಮ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್. ವೀಕ್ಷಕರೇ, ಇವತ್ತು ರಕ್ಷಾ ಬಂಧನವನ್ನ ನಾವು ಮಜಾ ಟಾಕೀಸಲ್ಲಿ ಆಚರಿಸ್ತಾ ಇದೀವಿ. ಒಂದು ವಿಶೇಷವಾಗಿ ಆಚರಿಸುವಂತ ಒಂದು ಪ್ರಯತ್ನ. ಅಕ್ಕ ಬಂದಿಯಾಳೆ. ಹಾಗೆ ನಮ್ಮ ಮಜಾ ಟಾಕೀಸ್ ನಲ್ಲಿ ಆರ್ಟಿಸ್ಟ್ ಗಳಾಗಿರುವಂತಹ ನಮ್ಮ ಮಂಡ್ಯ ರಮೇಶ್ ಅವರು, ರೂಪಿಕಾ, ಆಮೇಲೆ ರೆಮೋ, ಸೊ ಇವರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಬಂದಿದ್ದಾರೆ. ದಯವಿಟ್ಟು ಅವರು ವೇದಿಕೆ ಮೇಲೆ ಬರ್ಬೇಕು. ಎಲ್ಲರೂ ರಾಖಿಯನ್ನ ಕಟ್ಬಿಟ್ಟು ನಾವು ರಾಖಿಯನ್ನ ಆಚರಿಸ್ಕೊಳ್ಳೋಣ. ಬರ್ರಪ್ಪ, ಬರೀ. ಹಾಗೆ ಮತ್ತೊಮ್ಮೆ ನಮ್ಮ ಎಲ್ಲಾ ವೀಕ್ಷಕರಿಗೆ, ಇಲ್ಲಿ ಬಂದಿರುವಂತಹ ಎಲ್ಲ ನನ್ನ ಪ್ರೀತಿಯ ಪ್ರೇಕ್ಷಕರಿಗೆ ಹಾಗೂ ಎಸ್ಪೆಷಲಿ ನಮ್ಮ ಈ ಜಿಲ್ಲಾಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಗಿಡ ನೆಡಿ, ನೀರನ್ನು ಉಳಿಸಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.
ನೋಡಲಿಕ್ಕೆ ಮಜಾ ಕೇಳಲಿಕ್ಕೆ ಮಜಾ ಆಕಂಚ ಮಜಾ ಊಟಕ್ಕೆ ಮಜಾ ಎಲ್ಲ ಕಟ್ಟು ಮಗೆಯ ಮತ್ತು ನೀಡು ಮಜಾ 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 ಸುಜಾ ಮಜಾ ಪಾಕೀಸ್ ಮಜಾ ಪಾಕೀಸ್ ಪಿಲ್ಲ ಗಟ್ಟಿಲ್ಲ ವಿಕಲ ಪಿಕ್ಕಲ ಚಪ್ಪಲ ವಿಫಲ ಪ್ರಜೆಗಳು ಸೇರಲಿ ಪಾಕೀಸ್ ಸೃಜನಶೀಲ ಕುಶಲ ಕಲ್ಲ ಕುಸುರಿ ಹೆಣದ ಪ್ರಜೆಗಳ ದೊಡ್ಡಿನ ಪ್ಯಾಕೇಜ್ ಮೂರನೇ ಫ್ರೇಮಲ್ಲಿ ಫ್ಯಾಮಿಲಿ ನೋಡಿರಿ ಬೋಟ್ನೆಸ್